ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್, ನೋಡ್ತಾ ಇರ್ಬೋದು, ಇವತ್ತು ನಾವಿದ್ದೀವಿ ಶ್ರೀ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ. ಸೊ ಇದಿರೋದು ಗವಿಪುರ ಗುಟ್ಟಳ್ಳಿ, ಬ್ಯಾಂಗ್ಳೂರ್ನಲ್ಲಿ. ಆ್ಯಂಡ್ ಇದು ಎಷ್ಟೋ ಜನರ ಒಂದು ಫೇವ್ರೆಟ್ ದೇವಸ್ಥಾನ ಕೂಡ ಹೌದು. ಆ್ಯಂಡ್ ವೆರಿ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೀವು 4 ವೀಲರ್ ಅಥವಾ 2 ವೀಲರ್ ಯಾವುದ್ರಲ್ಲಿ ಬಂದರೂ ಕೂಡ ಆರಾಮ್ಸೆ ಪಾರ್ಕಿಂಗ್ ಮಾಡ್ಬೋದು. ಹಾಗೆ ನಾವು ಕೂಡ ವೆಹಿಕಲ್ನ ಪಾರ್ಕ್ ಮಾಡಿ ಒಳಗಡೆ ಬರ್ತಾ ಇದ್ವಿ. ಆ್ಯಂಡ್ ಸ್ಟಾಲ್ಸ್ ಎಲ್ಲ ಇತ್ತು ಸೈಡಲ್ಲಿ, ಅದೆಲ್ಲ ನೋಡ್ಕೊಳ್ತಾ ಹಾಗೆ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ಅಮ್ಮನವ್ರದ್ದು ಒಂದು ದೊಡ್ಡ ಫೋಟೋನ ಹಾಕಿ ಇಲ್ಲಿ ಶ್ರೀ ಬಂಡಿ ಮಹಾಕಾಳಿ ಅಂತ ಹೇಳಿಬಿಟ್ಟು ವರ್ಡಿಂಗ್ಸಲ್ಲಿ ಕೂಡ ಮಾಡಿದ್ರು. ಸೊ ಅದ್ರ ಮುಂದೆ ಎಷ್ಟೋ ಜನ ನಿಂತ್ಕೊಂಡು ಫೋಟೋ ಕೂಡ ತಗೊಳ್ತಾ ಇದ್ರು. ಹಾಗೆ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಸೊ ಬನ್ನಿ ಇವಾಗ ದರ್ಶನಕ್ಕೆ ಹೋಗೋಣ. ಆ್ಯಂಡ್ ಸಾಧ್ಯವಾದರೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಅಲೋ ಮಾಡಿದ್ರೆ. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನಗೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಕೂಡಲೇ ನೀವು ಆ ವಿಡಿಯೋನ ನೋಡ್ಬೋದು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇಷ್ಟ ಆದರೆ ಪ್ಲೀಸ್ ಬುಡ ಆಯ್ತು. ಏನ್ ಬೇಕು ಹೇಳಿ, ಬಾಯಿ ಮುಚ್ಚಿ ಒಲಿ. ಕೊಡಿಸ್ತೀನಿ ಬಾರವ. ಬಾ, ಕಾಲ್ ತೊಳಿ ಬಾ. ಲೈಟಿಂಗ್ ಚಾರ್ಜ್ ಆಫ್ ಮಾಡು ಬೇಗ. ಮಾಡ್ತೀಯಾ? ಕೊಡಿಸ್ತೀನಿ ಇರು. ಇಲ್ಲಿ ಬಾ. ನೋಡಿ ನೋಡಿ, ತಿರ್ಗಿ ಹಿಂಗೆ. ಹಾಗೆ ನೀವು ಕೂಡ ನೋಡ್ಬೋದು ಎಷ್ಟು ಜನ ಇದ್ದಾರೆ ದರ್ಶನಕ್ಕೆ ಲೈನು ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ದೃಷ್ಟಿ ಏನಾದರೂ ಇದ್ದರೆ ದೃಷ್ಟಿ ಕೂಡ ತೆಗಿತಾರೆ ಇಲ್ಲಿ. ಸೊ ನನಗೂ ಗೊತ್ತಿರಲಿಲ್ಲ, ಹೋಗಿದ ತಕ್ಷಣ ದರ್ಶನದ ಲೈನಿಗೆ ನಿಂತ್ಬಿಟ್ಟೆ. ಆಮೇಲೆ ಅಲ್ಲೊಬ್ಬರು ಆಂಟಿ ಹೇಳಿದ್ರು ನನಗೆ, ಫಸ್ಟು ದೃಷ್ಟಿನ ತೆಗೆಸ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ಅದಾದಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ಇಷ್ಟು ಉದ್ದ ಲೈನಲ್ಲಿ ವೆಯ್ಟ್ ಮಾಡಿ ಆಮೇಲೆ ತಿರ್ಗಾ ರಿಟರ್ನ್ ಬಂದಂಗೆ ಆಯಿತು ನಾವು. ನಿಮಗೆ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಅಗೇನ್ ಬಂದು ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಅದು ಕೂಡ ಒಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು.
ಸೊ ಇವಾಗ ಅಗೈನ್ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಎರಡೆರಡು ಸಲ ಲೈನಲ್ಲಿ ನಿಂತಂಗಾಯಿತು ಗೊತ್ತಿಲ್ಲದೇ. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ಹೋದರೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ನಿಮಗೆ ಅಂತ ಅಂದ್ಕೊಳ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಏನಾದರೂ ಹೈಲೈಟ್ಸ್ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಹೀಗಿತ್ತು ಒಂದು ನಮ್ಮ ಈ ಒಂದು ಟೆಂಪಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಹಾಗೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಎರಡೆರಡು ಕೆಲಸ ಮಾಡಿಸ್ತೀಯಾ ಅಂತ ಫಸ್ಟೇ ತಿಳ್ಕೊಳ್ಳೋದಲ್ವ ಕೇಳಿ ಅನ್ನೋದ್ರು ಅಂತ ಹೇಳಿ. ಸೊ ಅಗೈನ್ ಇವಾಗ ಇದು ಮೇನ್ ಎಂಟ್ರೆನ್ಸು ದೇವ್ರ ಗರ್ಭಗುಡಿಗೆ ಅಂತ ಹೇಳ್ಬೋದು. ಇಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇಲ್ಲ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಎಷ್ಟೊಂದು ಜನ ಇಲ್ಲಿ ಸೆಲೆಬ್ರಿಟೀಸು ಮತ್ತು ದೇವೇಗೌಡರು ಎಲ್ಲರೂ ದೇವಸ್ಥಾನಕ್ಕೆ ಬಂದಿರೋದು ಒಂದು ಫೋಟೋ ಎಲ್ಲ ಹಾಕಿದ್ರು. ಇದು ಮೇಯ್ನ್ ದೇವರ ಗರ್ಭಗುಡಿ ಅಂತ ಹೇಳ್ಬೋದು. ಅಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇರಲಿಲ್ಲ. ನಾವು ವಿಡಿಯೋ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಾಗಿ ನಮ್ಮ ಫೋನ್ನ ಇಸ್ಕೊಂಡು ಡಿಲೀಟ್ ಕೂಡ ಮಾಡಿದ್ರು. ನಾನು ಮತ್ತೆ ಅದನ್ನು ರೀಸೈಕಲ್ ಬಿನ್ಗೆ ಹೋಗಿ ರಿಸ್ಟೋರ್ ಮಾಡಿಕೊಂಡು ಆ್ಯಡ್ ಮಾಡಿದೆ. ಸೊ ಇರಲಿ ಪರವಾಗಿಲ್ಲ, ನಿಮಗೂ ದೇವ್ರ ದರ್ಶನ ಮಾಡಿಸ್ದಂಗಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಮಂಡಕ್ಕಿ ತಿನ್ನಬೇಕು. ಇನ್ನು ಅಡುಗೆನೂ ಏನೂ ಆಗಿಲ್ಲ. ಏನು ಅಡುಗೆ ಮಾಡೋದು, ಇಬ್ಬರು ಸೇರಿ ಅಡುಗೆ ಮಾಡ್ತೀವಿ. ಏನು ಮಾಡೋದು ಅಂತ ನೋಡಬೇಕು. ಸೊ ಇವಾಗ ನನ್ನ ಹಸ್ಬೆಂಡು ಮಂಡಕ್ಕಿನ ಮತ್ತು ಬಜ್ಜಿ ಬೇರೆ ತಂದಿದ್ಯಾ, ಮಂಡಕ್ಕಿ ಮತ್ತು ಬಜ್ಜಿ ಎಲ್ಲ ಸರ್ವ್ ಮಾಡ್ತಾವ್ರೆ. ಖಾರವಾಗಿ ಚೆನ್ನಾಗಿರುತ್ತೆ ಅಲ್ಲಮ್ಮ. ಸಿ ನಮ್ಮ ಮನೆ ಲೈಟಿಂಗಿಗೆ ಕ್ಯಾಮ್ರಾನೇ ಕ್ಲಾರಿಟಿ ಬರಲ್ಲ. ಆಚೆ ಎಲ್ಲ ಚೆನ್ನಾಗಿ ಬರುತ್ತೆ, ಮನೆ ಒಳಗಡೆ ವಿಡಿಯೋ ಮಾಡಿದ್ರೆ ಇನ್ನೂ ಒಂದು ಲೈಟ್ ಅಲ್ಲ ಇದು ಲೈಕ್ ಏನು ಪೇಂಟ್ ಚೆನ್ನಾಯ್ತಾ. ಹಸಿರು ಮೆಣಸಿನ್ಕಾಯಿ ಇದು. ಸೊ ಇವಾಗ ನಾನು ತಿನ್ಬೇಕು. ಚೆನ್ನಾಯ್ತಲ್ಲ. ಇದು ಉತ್ತರ ಕರ್ನಾಟಕ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕೂಡ ಕಮೆಂಟ್ ಸೆಕ್ಷನ್ ಥ್ರೂ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.